ನೀನ್ ಆ ಮನುಷ್ಯ ಇಲ್ಲಂದ್ರೆ ಆ ಟೈಪ್ ಇಲ್ಲ ಅಂದ್ರೆ ಯಾರು ಆ ಟೈಪ್ ಅಂದ್ರೆ ಗೊತ್ತಾಯ್ತಾ ನಿಮ್ಗೆ? ಹಲೋ ಏನೋ ಕಟ್ಟಿಗೆ ತಗೊಂಡ್ ಬಂದಿದ್ದಾರೆ. ಸ್ವಾಮಿ ಯಾವ್ರಿ ನೀವು? ಶಿಷ್ಯ. ನಾನು ಶಿಷ್ಯ ಅಂದ್ರಿ ಅಲ್ಲ, ಶಿಷ್ಯ ನಿನಗೆ ನಾನು ಸ್ವಾಮಿ. ಯಾರಿರುವ? ಹಲೋ ಅಲ್ಲಿ ಮುಸ್ಕುತಾಗ ಅಲ್ಲಿ ಆಗ್ತಾ ಇದೆಯಾ? ಹಲೋ ನಮಸ್ಕಾರ ರೀ. ಹಲೋ. ಹಾ ನಮಸ್ತೆ. ಅಲ್ಲ ಯಾರ್ರಿ ಸ್ವಾಮಿ ನೀವು ಇಂದ ಎಷ್ಟು ಹಾಕೊಂಡು ಬಂದಿದ್ರ ಇಲ್ಲಿಗೆ? ನಾನ್ ಯಾರು ಗೊತ್ತಾಗ್ಲಿಲ್ವಾ? ಯಾರು? ನಾನ್ ಯಾರು? ಯಾರು? ಸ್ವಾಮೀಜಿ. ಸ್ವಾಮೀಜಿ ಇದು ಸ್ವಾಮೀಜಿ ನೀನು? ಅಲ್ಲ ನೀನು ಸ್ವಾಮೀಜಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಇಂತ ಎಷ್ಟು ಅಣ್ಣ ಸ್ವಾಮೀಜಿಗಳಿಂದ ಎಷ್ಟು ಹಾಕೊಂಡು ಬರ್ತಾರೆ. ಏನ ನೀ ಟಚ್ ಮಾಡ್ರಿ ಸುಟ್ಟು ಪೂಜೆ ಹಾಕೋ. ನಾ ಟಚ್ ಮಾಡಿದ್ರೆ ಬೂದಿ ಹಾಕ್ತೀನಿ ನಾನು. ಅಲ್ಲ ಅಲ್ಲ ಸರ್, ಸ್ವಾಮೀಜಿ ಅವ್ರೆ ಯಾವ ಬಂದಿದ್ರಿಲ್ಲ ನೀವು? ನಾನು ಬಂದು ಹಿಮಾಲಯ ಪಾಠ ಐತಲ್ಲ, ಹಿಮಾಲಯ ಪರ್ವತ ಅಲ್ಲಿ ಇದ್ದೆ ನಾನು. ಅಲ್ಲಿ ದೊಡ್ಡ ಬಂಡೆ ಇದೆ. ಆ ಬಂಡೆ ಒಳಗಡೆ ಸಣ್ಣ ತೂತ ಇದ್ರೆ ಅದ್ರೊಳಗೆ ತೂಕೊಂಡು ನಾನು ಜಾಗರಣೆ ಮಾಡ್ತಿದ್ದೆ, ತಪಸ್ಸು ಮಾಡ್ತಾ ಇದ್ದೆ. ನೀನು ಇವತ್ತು ಅಗೋರಾಗಿ ಇರ್ತಾರಲ್ಲ ಕಾಶಿನಾಗ, ಇಂಥ ಹಿಂಗೆಲ್ಲ ಇರೋದು. ಅಲ್ಲ ಇನ್ನಂತ ಎಷ್ಟು ಕಡೆ ಹಾಕೊಂಡು ಇರೋದು. ಇವತ್ತು ಶಿವರಾತ್ರಿ ಅಲ್ವಾ? ಹಿಮಾಲಯ ಪರ್ವತದ ನೀನಲ್ಲಿ ತಪಸ್ಸು ಮಾಡ್ತಾ ಇದ್ರೆ ಮತ್ತೆ ಯಾರು ಕರೀತಿರಲಿಲ್ಲ ನಿನಗೆ? ನಮ್ಮ ಶಿಷ್ಯ ಇಲ್ಲಿಂದ ಫೋನ್ ಮಾಡಿದ್ರ. ಮುನಿ ಶಿಷ್ಯ ಇದ್ದಾರೆ ಊರ್ನಾಗ. ಯಾರು ಮಹಾನುಭಾವರು ಶಿಷ್ಯ? ನಮ್ಮ ಶಿಷ್ಯ ಯಾರು ಗೊತ್ತಾ? ಯಾರ? ನಿಮ್ಮ ಶಿಷ್ಯ ನಗವ್ವ ಶಿಷ್ಯ ಕುತ್ಕೋ, ಮತ್ಕೊಡು ಎಲ್ಲ ಕುತ್ಕೋ. ಅಲ್ಲ ಅವನು ನಮ್ಮ ಶಿಷ್ಯ. ಶಿಷ್ಯ ಶಿಷ್ಯ ಅಲ್ಲ, ಅಜ್ಜಿ ಹಿಡ್ಕೊಂಡು ಶಿಷ್ಯ ಅಂತ ಇದೆಯಾ? ಗುರು. ನಾವು ಗುರುಗಳು, ಅವರು ನಮ್ಮ ಶಿಷ್ಯ. ಹೌದಾ? ಅಲ್ಲ ಯಾಕೆ ಬಂದಿರಿ? ನಿಮ್ಮ ಶಿಷ್ಯ ಏನಂತ ಹೇಳಿ ಫೋನ್ ಮಾಡಿ? ನಮ್ಮ ಶಿಷ್ಯ ಫೋನ್ ಮಾಡಿ ನಮ್ಮ ಊರಿಗೆ ಸಂತೇಶ್ವರ ಬಂದವ್ರೆ. ಅಲ್ಲಿ ಇಬ್ಬರು ಹುಡುಗಿರವ್ರೆ. ಆ ಹುಡುಗಿರಿಗೆ ಯಾರಿಗೋ ದೇವ ಇರ್ತದೆ. ದೇವ ದೇವ ಹಿಡ್ಕೊಂಡಿದ್ದ ಯಾರಿಗೆ? ಹುಡುಗಿರಿಗೆ ಹಿಡ್ಕೊಂಡಂತೆ. ಹುಡುಗಿರಿಗೆ ದೇವ ಹಿಡ್ಕೊಂಡಿದ್ದ. ಸಾಯಂಕಾಲ ನಮ್ಮ ಶಿಷ್ಯಗೆ ಕಚ್ಚೆ ಹೋಗಿದ್ರಂತೆ. ಹೌದು, ನೀವು ದೇವ ಹಿಡ್ಕೊಂಡೈತೆ, ನಿಮ್ಮ ಅಜ್ಜಿಗೆ ಕಚ್ಚಕ್ ಹೋಗಿದ್ದೆ. ಹೌದಾ? ಇಲ್ಲ ದೇವ ಆಯ್ತಾ? ನಾನು ಹೋಗಿ ಯಾವ ಹುಡುಗಿನಾಗ ಚೆಕ್ ಮಾಡ್ಕೊಂಡು ಬರ್ತೀನಿ. ಚೆಕ್ ಮಾಡಿ 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 ಮಾಡಿ. ಇಬ್ಬರಿಗೆ ಹುಡುಗರಿಗೆ ಆಯ್ತು ನೋಡ್ರಿ. ಏನಿಲ್ಲ. ಯಾವ ಮನೆತೇನ ಆಯ್ತಾ ಹುಡುಗಿಗೆ? ಈ ಗಪ್ಪಿಗೆ ಹುಡುಗಿಗೆ ಐತೆ ಆಯ್ತಾ? ಹೌದಾ? ದೇವ ಬೆಳೆಸಿ ಇವಾಗ ನೀನು ಏನ್ ಗೊತ್ತಾ? ಏನದ? ನನ್ನ ಮಂತ್ರ ತೊಂಡ. ಯಾವಣ್ಣ ನೀನು ಹಂಗ್ ಮಾಡ್ತೀವಿ? ಇದು ಉಟ್ಕೋಬಾರ್ದು. ಇಲ್ಲಿ ಹೊಸ ಮನೆ ಕಟ್ಸ್ತಾರಲ್ಲ, ಅಲ್ಲಿ ತಂದಿದೀಯ ನೀವು? ಅದೇ ಅದು ಕರೆಕ್ಟೇ ಅಲ್ಲ? ಎಲ್ಲ ಸ್ವಾಮಿ, ನೀನು ದೇವ ಬಿಡಿಸ್ಬೇಕಂದ್ರೆ ನಿಮ್ ಮೈ ಮೇಲೆ ಏನ್ ದೇವ್ರು ಬರ್ತಾರೆ? ಮೂರ್ ದೇವ್ರು ಬರ್ತಾರೆ. ಯಾರ್ ದೇವ್ರಿ? ಫಸ್ಟ್ ದೇವ್ರು ಯಾರ್ರಿ? ರಾಮಪುರ ಹೋಗಿದ್ರೆ ಎಲ್ಲ ತಗೊಂಡಿದ್ದೀರಿ. ಹೌದು. ಏನ್ ದೇವ್ರು ಫಸ್ಟ್ ದೇವ್ರು? ದೇವ್ರು ಬಂದು ಐವಾಣ ಸ್ವಾಮಿ. ದೇವ ದೇವ ಬಿಡಿಸಕ್ಕೆ ಬಂದು 50 ಸಂಬಂಧ ಇದೆಯಾ?
ನಿಮ್ಮ ಮೈ ಮೇಲೆ ಬರೋದು. ಎರಡನೇ ಸ್ವಾಮಿ ಓಕೆ ಸ್ವಾಮಿ. ಮೂರನೇ ಸ್ವಾಮಿ ವೀರ ಸ್ವಾಮಿ. ನಾಲ್ಕನೇ ಸ್ವಾಮಿ ನಾಲ್ಕನೇ ಸ್ವಾಮಿ ಯಾವುದು ಇಲ್ಲ ಇನ್ನ. ಹಾ ನಾಲ್ಕನೇ ಸ್ವಾಮಿ ಬಂದು ಒಂದೇ ಒಂದು ಐತೆ. ಯಾವುದು? ಎಂಡ ಸ್ವಾಮಿ. ಏನ್ ಸ್ವಾಮಿ ಚೆನ್ನಾಗಿರ್ತಾವ ಎಂಡ. ಎಂಡ. ಹಾ ಓಕೆ. ಅವೇನ ಇನ್ನೊಂದು 4 ದೇವರಿಕರ ಮೇಲೆ ಬಂದು 0% ಪಕ್ಕ ಬಿಡಿಸ್ಬಿಡ್ತೀನಿ. 0% ದೇವ ಬಿಡಿಸಿ. ಅಲ್ಲ ದೇವ ಮಂತ್ರ ಅವೇನ ಏನೊಂದಿನ ಇಲ್ವಾ? ಅಲ್ಲ ಹೌದಾ ಅಜ್ಜ ದೇವ ಬಿಡಿಸ್ತಾನ ಬಿಡಿಸ್ಕೊಂಡು ಹೋಗ್ತಾನ ಅಜ್ಜ ಗೊತ್ತಿಲ್ಲ. ಬಿಡಿಸ್ಕೊಂಡು ಹೋಗ್ತಾನ ಬಿಡಿಸ್ತಾನ ಬಿಡಿಸ್ಕೊಂಡು ಹೋಗ್ತಾನಲ್ಲ. ದೇವ ಬಿಡಿಸೋದನ್ನ ನೋಡಿಲ್ಲ. ಇವತ್ತು ಮಾಡ್ತಾರೆ. ಅದಕ್ಕೋಸ್ಕರನೇ ಇವತ್ತು ಚೆನ್ನಾಗಿ ಊಟ ತಿನ್ಬಿಟ್ಟು ನಿನ್ ಅಲ್ಲಿ ಕುತ್ಕೊಂಡಾಯ್ತು ಚೆನ್ನಾಗಿ ನೋಡಕ್ಕ ನೀನ್ ದೇವ ಬಿಡಿಸ್ಯಾನಂತ. ಅನ್ನದಾನ ಪ್ರಿಯ ಮಾಡಿ ನಾನೇ. ಸಮಯ ಹುಡುಗರೆಲ್ಲ ಪಾಪ ಹೋಗಿ ಊಟ ಮಾಡಿ ಬಂದಾರೆ. ಇವನಂದ್ರೆ ಇವನ ಬಾರಲೇ ಬಾಯ್ ಮನ್ನ ಹಾಕೊಂಡು ಹಂಗಂದ್ರೆ ಹೆಂಗಲ್ಲ ಹುಡುಗರ್ಗ. ಓಕೆ ಇವಾಗ ನೀನು ದೇವ ಬಿಡಿಸಿಯಾ? ದೇವ ಬಿಡಿಸ್ಬೇಕು ನೀನು, ಇಲ್ಲ ಅಂದ್ರೆ ನೀನ್ ಬಿಡಿಸ್ಕೊಂಡು ಹೋಗ್ತಿ ಇವಾಗ. ಓಕೆ ಏನೋ ಬಿಡಿಸ್ರಿ ದೇವ, ಅದೇನೋ ಬಿಡಿಸ್ತೀರಿ ನಾನು ನೋಡ್ತೀನಿ ದೇವ. ನೀನು ಹಲೋ ಹಾ ದೇವ ಬಿಡಿಸ್ಬೇಕು ಚೆನ್ನಾಗ. ಹಾ ರೆಡಿ ಆಡಕ್ಲಾ? ರೆಡಿ ರೆಡಿ ಓಕೆ 1 2 ಸ್ಟಾರ್ಟ್. ದೇವ ಬಂದಾಯ್ತಾ? ಮೊಬೈಲ್